ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ದುಂಬಿಸಿರಿ ಫ್ರೆಂಡ್ಸ್. ಈಗಾಗಲೇ ಸಮ್ಮರ್ ವೆಕೇಷನ್ ಮುಗಿತಾ ಬಂತು. ನಾವೀಗ 2 ವೀಕ್ ಉಂಟು ನಮಗಿನ್ನು ಸ್ಕೂಲ್ ಓಪನ್ ಆಗಲಿಕ್ಕೆ. ಹಾಗಾಗಿ ಈ ಸಮ್ಮರ್ ವೆಕೇಷನಲ್ಲಿ ಮಕ್ಕಳನ್ನು ಒಂದ್ಸಲ ಔಟ್ಸೈಡ್ ಕರ್ಕೊಂಡು ಹೋಗುವ ಅಂತ ವೀಕ್ಲಿ ಒಮ್ಮೆ ನಾವು ಹೋಗ್ತಾನೆ ಇರ್ತೇವೆ. ಹಾಗೆ ಈ ಸಂಡೇ ನಾವೀಗ ಕಾರಿಂಜ ಬೆಟ್ಟ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ನಮಗೆ ಲೋಕಲ್ ಕರಾವಳಿ ತೀರದವರಿಗೆ ಇದಂತೂ ಚಿರಪರಿಚಿತ ಅಂತ ಹೇಳ್ಬೋದು ಈ ಪ್ಲೇಸ್. ಅಂದರೆ ಈ ಬೆಟ್ಟ ಅಂತ ಹೇಳಿದರೆ ಹಾಗೆ ಅಲ್ವಾ, ಹೋಗುವಾಗಲೇ ಒಂಥರ ಹಸಿರು ಕಾಣ್ತಾನೆ ಇತ್ತು. ಸೊ ಒಂದು ಪ್ಲೇಸಲ್ಲೇನ ನಮಗೆ ಸನ್ಸೆಟ್ ನೋಡಲಿಕ್ಕೆ ಸಿಕ್ತು. ಹಾಗೆ ನೋಡಿ, ಇದು ಕಾರಿಂಜ ಟೆಂಪಲ್ನ ಕೆಳಗೆ ಬಂದು ಈಗ ರೀಚ್ ಆಗಿದ್ದೇವೆ. ಕೆಳಗೆ ನಿಂತು ನೋಡ್ತಿರುವಾಗ ಎಷ್ಟು ದೊಡ್ಡ ಬಂಡೆ ಕಲ್ಲುಂಟು. ಅದರ ಕೆಳಗೆ ಕೆರೆ ನೋಡಿ, ಇಷ್ಟು ದೊಡ್ಡ ಕೆರೆ. ಆ್ಯಂಡ್ ಅದರ ಸುತ್ತ ಈ ರೀತಿ ಇದು ಹಾಕಿದ್ದಾರೆ, ಈ ಥರ ತಂತಿಯ ಬೇಲಿ ನೋಡಿ ಹಾಕಿದ್ದಾರೆ. ಹಾಗೆ ಮಂಗಗಳ ಉಪಟಳ ಜಾಸ್ತಿಯೇ ಇತ್ತು ಈ ಕಡೆ ನೋಡಿ. ಒಂದು ಮಂಗಂತೂ ಹೇಗೆ ಫೋರ್ಸ್ ಕೊಡ್ತಾ ಉಂಟು ಅಂತೇಳಿ. ಇಲ್ಲಿ ಕಾರಿಂಜದಲ್ಲಿ ತುಂಬಾನೇ ಮಂಗಗಳು ನೋಡಲಿಕ್ಕೆ ಸಿಗ್ತವೆ. ಅದೆಲ್ಲ ನೋಡಿ ಆದಮೇಲೆ ಅಂದರೆ ಆ ಕೆರೆ ಉಂಟಲ್ವ, ಅದರ ಸ್ವಲ್ಪ ಈ ಕಡೆ ಬಂದ್ವಿ ನಾವು. ಅಲ್ಲಿ ಒಂದು ವೇ ನೋಡಿ, ವಾವ್ ಸೂಪರ್ ಉಂಟು ಅಂತ ಹೇಳಿದರೆ ಸೂಪರಾಗಿ ಉಂಟು. ಅಂದರೆ ಬೆಟ್ಟ ಅಂತ ಅಲ್ಲ, ಅಲ್ಲಿ ಇರುವ ಹಸಿರು ದೊಡ್ಡ ದೊಡ್ಡ ಮರಗಳು, ಈ ಏನು ಹೋಗುವಾಗ ರೋಡ್ ಉಂಟಲ್ವ ಸೂಪರಾಗಿ ಕಾಣ್ತಾ ಇತ್ತು ನೋಡಿ. ಇಲ್ಲಿ ಕಾಣ್ತದಲ್ವ, ಅದು ನೋಡ್ಲಿಕ್ಕೂ ಕೂಡ, ಅಂದರೆ ಮಕ್ಕಳಿಗೂ ಕೂಡ ಈವ್ನಿಂಗ್ ಟೈಮ್ ಅಲ್ವಾ ನಾವು ಹೋದದ್ದು. ಮಕ್ಕಳು ಕೂಡ ಹಾಗೆ ತುಂಬ ಎಂಜಾಯ್ಮೆಂಟ್ ಮಾಡಿದ್ದಾರೆ, ಅಲ್ಲಿಂದ ಓಡಾಡೋದು ಆ್ಯಂಡ್ ಅವರಷ್ಟಕ್ಕೆ ಆಟ ಆಡೋದು ಹಾಗೆಲ್ಲ ತುಂಬ ಖುಷಿ ಆಯಿತು ಅದನ್ನು ನೋಡಲಿಕ್ಕೆ. ಅಲ್ಲೇ ಲೋಕಲ್ ಮಕ್ಕಳೆಲ್ಲ ಅಲ್ಲಿ ಸೈಕ್ಲಿಂಗ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ನಾವೆಲ್ಲ ಮಕ್ಕಳನ್ನು ಇಟ್ಕೊಂಡು ಈ ಥರ ಇಲ್ಲಿ ಮೇಲೆ ಗುಹೆ ಉಂಟು ಅಂತ ಹೇಳಿದ್ವಲ್ಲ ನೋಡಿ, ಇದೇ ಕಾಣಿಸ್ತದೆ ಅಲ್ಲ, ಒಂಥರ ಸಣ್ಣ ಗುಹೆಯಾಗಿ ಉಂಟು. ತುಂಬ ಹೆಚ್ಚೇನು ಕಾಣೋದಿಲ್ಲ, ಒಳಗಡೆ ಹೋಗಲಿಕ್ಕೆಲ್ಲ ಆಗಲಿಕ್ಕಿಲ್ಲ. ಅಂದರೆ
ಕಲ್ಲೆಲ್ಲ ಅಡ್ಡ ಉಂಟು ನೋಡಿ, ಹಾಗೆ ಹೋಗ್ಲಿಕ್ಕಾಗಲಿಕ್ಕಿಲ್ಲ. ಏನು ಸೈಡೆಲ್ಲ ಕತ್ತಲಾಗಿ ಏನು ತುಂಬ ಖುಷಿ ಆಗ್ತದೆ ಮಕ್ಕಳಿಗೆಲ್ಲ. ಹೇಳಬೇಕು ಅಂತ ಇಲ್ಲಿ ನೋಡಿ, ನಮಗಿಂತ ಮುಂಚೆ ಹೋಗಿ ಓಡಿಕೊಂಡು ಹೋಗ್ತಾರೆ. ಒಟ್ಟು ಈವ್ನಿಂಗ್ ಎಲ್ಲ ತುಂಬಾ ಖುಷಿ ಈ ಥರ ಮಕ್ಕಳನ್ನ ಹಿಡ್ಕೊಂಡು ಬರಲಿಕ್ಕೆ, ಅಥವಾ ಏನಾದರೂ ನ್ಯೂ ಮ್ಯಾರಿಡ್ ಕಪಲ್ಸ್ ಎಲ್ಲ ಬಂದರೆ ತುಂಬಾ ಏನು ಈ ವೆದರ್ ನೋಡಿ ಅಷ್ಟು ಕೂಲ್ ಆ್ಯಂಡ್ ಗ್ರೀನ್ ಕ್ಲೈಮೇಟ್ ಅಂತ ಹೇಳ್ಬೋದು. ಹಾಗೆ ಈ ಕಡೆ ನಾವು ಪಾರ್ವತಿ ಟೆಂಪಲ್ ಹತ್ರ ಒಂದು ಸಣ್ಣ ಪಾರ್ಕ್ ಉಂಟು. ಈಗ ಆ ಪಾರ್ಕಿನ ಕಡೆ ಹೋಗ್ತಾ ಇದ್ದೇವೆ. ಸಣ್ಣದೊಂದು ಪಾರ್ಕ್ ಉಂಟು. ಪಾರ್ಕಿನ ಮಿಡ್ಲಲ್ಲಿ ಶಿವದೇವರದು ದೊಡ್ಡ ಸ್ಟ್ಯಾಚು ಉಂಟು ನೋಡಿ. ರಾತ್ರಿ ಊಟ ಎಲ್ಲ ಆಯಿತು. ಸೊ ಇಲ್ಲೇ ಔಟ್ ಸೈಡ್ ಮುಗಿಸಿದ್ದೇವೆ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಈ ವಿಡಿಯೋ ಇಲ್ಲಿ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಅವರೆಲ್ಲರೀಗ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.